ಹೆಲೋ ಎಲ್ಲರೂ, ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಏನು ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ, ಸೊ ಇಸ್ ಇಟ್ ವರ್ತ್ ಟು ಕಮ್ ಟು ಯು ಎಸ್ ವೆನ್ ಯು ಹ್ಯಾವ್ ಎ ವೆರಿ ಗುಡ್ ಜಾಬ್ ಇನ್ ಇಂಡಿಯಾ? ಅಂದರೆ ನೀವು ಒಂದು 50,000 60,000 ಸ್ಯಾಲ್ರಿ ತೊಗೊಳ್ತಾ ಇದ್ದೀರಾ ಇಂಡಿಯಾದಲ್ಲಿ ಅಂದರೆ, ಇಲ್ಲಿಗೆ ಬರೋ ಡಿಸಿಷನ್ ತೊಗೊಳೋದು ಒಳ್ಳೇದಲ್ವಾ ಅಂತ. ಸೊ ಎಷ್ಟೊಂದು ಜನ ನನ್ನ ಕೇಳ್ತಾ ಇದ್ರಿ, ಇಸ್ ಇಟ್ ಗುಡ್ ಡಿಸಿಷನ್ ಟು ಕಮ್ ಟು ಯು ಎಸ್ ವೆನ್ ಐ ಹ್ಯಾವ್ ಅ ವೆರಿ ಗುಡ್ ಜಾಬ್ ಇನ್ ಇಂಡಿಯಾ ಅಂತ. ಸೊ ನನ್ನ ಪ್ರಕಾರ, ನಾನು ಹೇಳ್ತಾರೆ ನನ್ನ ಪ್ರಕಾರ, ಇಟ್ಸ್ ಲೈಕ್ ನಾಟ್ ಅವ್ರ ಪ್ರಕಾರ ಇವ್ರ ಪ್ರಕಾರ ಅಂತ ಅಲ್ಲ. ಸೊ ನನ್ನ ಪಾಯಿಂಟ್ ಆಫ್ ವ್ಯೂಯಿಂದ ನಾನು ಹೇಳ್ತಾ ಇದ್ದೀನಿ, ಇಟ್ ಈಸ್ ನಾಟ್ ವರ್ತ್ ಇಟ್ ಟು ಕಮ್ ಟು ಯು ಎಸ್ ವೆನ್ ಯು ಹ್ಯಾವ್ ಅ ವೆರಿ ಗುಡ್ ಜಾಬ್. ನಾನು ಏನಕ್ಕಂತಲೂ ಹೇಳ್ತೀನಿ, ಇಟ್ಸ್ ಲೈಕ್ ನೀನು ಹ್ಯಾಪಿಯಾಗಿದೆಯಾ, ಹೊಟ್ಟೆ ಕಿಚ್ಚು ಎಲ್ಲರೂ ಬಂದ್ಬಿಡ್ತಾರೆ ಅಂತ ನೀನು ಚೆನ್ನಾಗಿದೆಯಾ, ಆರಾಮಾಗಿ ಎಂಜಾಯ್ ಮಾಡ್ತಾ ಇದೆಯಾ ಅಂತ ಏನಿಲ್ಲ. ಅಲ್ಲ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದೇ 2 seconds ವಿಡಿಯೋ, 5 minutes ವಿಡಿಯೋ, ಅದೇನೋ ಹ್ಯಾಪಿ ಫೇಸ್ದೇ ಹಾಕ್ತೀವಿ. ಯಾರೂ ಏನು ಅಳ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲ್ಲ. ಅಳ್ಕೊಂಡು ಹಾಕಿದ್ರೆ ಲೈಕ್ಸ್ಗೋಸ್ಕರ ಕಮೆಂಟ್ಸ್ಗೋಸ್ಕರ ಹಾಕ್ತಾರೆ ಅಂತ ಹೇಳ್ತಾರೆ. ಸೊ ಲೈಕ್ 2 minutes 5 minutesಲ್ಲಿ ವಿ ವಿಲ್ ಬಿ ಹ್ಯಾಪಿ ಇನ್ ದಟ್ 5 minutes. ನಾವು ಹ್ಯಾಪಿಯಾಗೇ ಇರ್ತೀವಿ. ಬ್ಯಾಕ್ಗ್ರೌಂಡ್ ನಾವು ಹೆಂಗಿರ್ತೀವಿ, ಆ ಮೆಂಟಲ್ ಲೈಕ್ ಸಮ್ಟೈಮ್ಸ್ ಮೆಂಟಲ್ ಪ್ರೆಷರ್ಸ್ ಇರುತ್ತೆ. ಇನ್ ನಾಟ್ ಸೆನ್ಸ್ ಲೈಕ್ ನೀವು ಅಲೋನ್ ಆಗಿರ್ತೀರ ಇಲ್ಲಿ. ಸೊ ಲೈಕ್ ಸಮ್ಟೈಮ್ಸ್ ಯು ಫೀಲ್ ಅಲೋನ್, ಆ ಥರ ಎಲ್ಲ ಇರುತ್ತೆ. ಸೊ ಬಿಡ್ತಾರೆ ಅಂತ ಅಲ್ವೇ ಅಲ್ಲ. ಸೊ ಇಟ್ಸ್ ಲೈಕ್ ಜಸ್ಟ್ ನನ್ನ ಈಗ ಸಿಚುವೇಶನ್, ಯು ಎಸ್ ಅಲ್ಲಿ ಸಿಚುವೇಶನ್ನ ನೋಡ್ಕೊಂಡು, ಆಮೇಲೆ ನಿಮಗೆ ಒಳ್ಳೇದಾಗಲಿ ಅಂತಲೇ ನಾನೇನು, ಇದು ನನ್ನ ದೇಶನೂ ಅಲ್ಲ. ವಾಟ್ ಕ್ಯಾನ್ ಐ ಡೂ, ದಿಸ್ ಇಸ್ ಅದರ್ ದೇಶ. ಏನಕ್ಕೆ ಯು ಎಸ್ ಅವ್ರು ವೀಸಾ ಕೊಡ್ತಾ ಇದ್ದಾರೆ ಅದನ್ನು ಆಲೋಚನೆ ಮಾಡಿದ್ದೀರಾ? ನಾವು ಯಾವತ್ತೂ ಥಿಂಕ್ ಮಾಡಿಲ್ಲ. ಓಕೆ, ನಮಗೆ ವೀಸಾ ಬೇಕು, ಕೊಡ್ತಾ ಇದ್ದಾರೆ, ವಿ ಆರ್ ಹ್ಯಾಪಿ ಫಾರ್ ದ್ಯಾಟ್. ಒನ್ಸ್ ಇನ್ ಅ ಲೈಫ್ ಟೈಮ್ ಬರಬೇಕು. ಐ ಡೋಂಟ್ ಟೆಲ್ ದ್ಯಾಟ್ ಡೋಂಟ್ ಕಮ್, ಡೋಂಟ್ ಡೂ ದಿಸ್, ಬಟ್ ಇಸ್ ಇಟ್ ವರ್ತ್ ಇಟ್ ಅಂತ ಅನ್ನುವಾಗ, ವೆನ್ ಯು ಹ್ಯಾವ್ ಅ ಗುಡ್ ಜಾಬ್, ನೋ ಐ ಡೋಂಟ್ ಥಿಂಕ್ ಸೊ. ಬಿಕಾಸ್ ಏನಕ್ಕಂತ ಹೇಳ್ತೀನಿ. ಆ್ಯಂಡ್ ಲೈಕ್ ವೀಸಾ ಏನಕ್ಕೆ ಕೊಡ್ತಾ ಇದ್ದಾರೆ ಹೇಳಿ? ಸೊ ವಿ ಹ್ಯಾವ್ ಯು ಎಸ್ ಅಲ್ಲಿ ಎಷ್ಟು ಕಾಲೇಜಸ್ ಇದೆ? ಸೊ ಆಲ್ಮೋಸ್ಟ್ 1000+ ಕಾಲೇಜಸ್. ಸೊ ಅವರಿಗೆಲ್ಲ ಈ ಕಾಲೇಜಲ್ಲಿಗೆ ಹೆಂಗೆ ಇನ್ಕಮ್ ಬರಬೇಕು? ಸೊ ದೇ ಆರ್ ಗಿವಿಂಗ್ ವೀಸಾಸ್. ಸೊ ಇಂಡಿಯನ್ ಸ್ಟೂಡೆಂಟ್ಸಿಂದ ಈ ವರ್ಷ ಎಷ್ಟು ಪ್ರಾಫಿಟ್ ಆಗಿದೆ ಅಂದರೆ ಯು ಎಸ್ ಎಗೆ, more than $1 billion. So they are taking money from India and putting in US. Just imagine, ಒಬ್ಬೊಬ್ಬರಿಗೆ $30,000 ಅಂದರೆ ಪ್ಲಸ್ $30,000 ಮೇಲೂ ಆಗ್ಬೋದು, $40,000. ಸ್ಮಾಲ್ ಕಾಲೇಜಲ್ಲಿ $30,000-40,000 ಆದರೆ, ಇನ್ನು ಮಿಕ್ಕಿದ ಕಾಲೇಜಲ್ಲಿ $1,00,000 1 ಲಕ್ಷ ಒಳಗಡೆ ಆಗುತ್ತೆ. ಸೊ ಇಷ್ಟು ನಾವು ಇಂಡಿಯಾದಿಂದ ತಂದು 40 ಲಕ್ಷ, ಒಬ್ಬರು ಒಂದು 50 ಲಕ್ಷ, 40-50 ಲಕ್ಷ ಇಂಡಿಯಾದಿಂದ ತಂದು ಯು ಎಸ್ ಎಗೆ ಹಾಕ್ತಾಯಿದ್ದೀವಿ. ಸೊ ಯು ಎಸ್ ಎ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾಯಿದೆ. ಅದಕ್ಕೆ ಇವರು ವೀಸಾ ಕೊಡ್ತಾ ಇದ್ದಾರೆ. ವಿ ಡೋಂಟ್ ನೋ ದೇ ವಿಲ್ ಕ್ರಿಯೇಟ್ ಆಸ್ ಅ ಜಾಬ್ ಆಪರ್ಚುನಿಟಿ ಆರ್ ನಾಟ್, ಬಟ್ ವೀಸಾಸ್ ಮಾತ್ರ ಕೊಡ್ತಾ ಇದ್ದಾರೆ. ದಿಸ್ ಈಸ್ ದ ಸಿಚುವೇಶನ್. ಇದು ಬಿಸ್ನೆಸ್ ಆಗಿದೆ ಯು ಎಸ್ ಅಲ್ಲಿ. ಅದು ಲೈಕ್ ನಮಗಿರೋರಿಗೆ ಗೊತ್ತಾಗುತ್ತೆ, ದಿಸ್ ಈಸ್ ಆಲ್ ಬಿಸ್ನೆಸ್ ಅಂತ. ಆಟೋಮೆಟಿಕ್ ಗೊತ್ತಾಗುತ್ತೆ ಇಟ್ಸ್ ಜಸ್ಟ್ ಎ ಬಿಸ್ನೆಸ್ ಅಂತ. ಅಲ್ಲಿದ್ದವ್ರಿಗೆ ಏನೋ ಹೇಳ್ತಾ ಇದ್ದಾಳೆ ಅಂತ ಅನ್ನಿಸ್ಬೋದು. ಇಫ್ ಯು ವಾಂಟ್ ಟು ಟೇಕ್ ಇಟ್ ಇನ್ ಅ ಪಾಸಿಟಿವ್ ವೇ, ಟೇಕ್ ಇಟ್. ಇಫ್ ಯು ವಾಂಟ್ ಟು ಟೇಕ್ ಇಟ್ ಇನ್ ನೆಗೆಟಿವ್ ವೇ, ಟೇಕ್ ಇಟ್. ಐ ಡೋಂಟ್ ಕೇರ್. ನಾನು ರಿಯಾಲಿಟಿ ಹೇಳ್ತಾ ಇದ್ದೀನಿ, ಯಾರನ್ನೂ ಇಂಪ್ರೆಸ್ ಮಾಡೋಕ್ಕೆ ಅಂತ ಏನೂ ಹೇಳ್ತಾ ಇಲ್ಲ. ಇಟ್ಸ್ ಆಲ್ ದೇರ್ ಮೈಂಡ್ ಸೆಟ್ ಅಷ್ಟೇ. ಸೊ ಇದು ಸಿಚುವೇಶನ್ ಇದಿದೆ ಇಲ್ಲಿರೋದು. ಆ್ಯಂಡ್ ಇಸ್ ಇಟ್ ವರ್ತ್ ಇಟ್? ಸೊ if you are in an age of 22-23, yes, it's worth it to come, because ಒಬ್ಬರು ಲೈಫ್ ಸೆಟಲ್ ಆಗೋಕ್ಕೆ ಇಟ್ ಟೇಕ್ಸ್ ಆಲ್ಮೋಸ್ಟ್ 5 to 6 years ವೆನ್ ಯು ಕಮ್ ಟು ಅದರ್ ಕಂಟ್ರಿ. ಅಲ್ಲೊಂದು ಸ್ವಲ್ಪ ಎನ್ವಿರಾನ್ಮೆಂಟ್ಗೆ ಸೆಟ್ ಆಗಿ ಎಲ್ಲ ಗೊತ್ತಾಗೋ ಅಷ್ಟೊತ್ತಿಗೆ 5 to 6 years ತೊಗೊಳುತ್ತೆ. ಎಲ್ಲ ಸೆಟಪ್ ಮಾಡೋಕ್ಕೆ. ಅದೇ ನೀವು 25 years ಆಗಿರ್ತೀರ ಇಂಡಿಯಾದಲ್ಲಿ, 25 years ಓಲ್ಡ್ ಆಗಿರ್ತೀರ ಇಂಡಿಯಾದಲ್ಲಿ. ಸೊ ನೀವು 26ಗೆ ಇಲ್ಲಿಗೆ ಬರ್ತೀರಾ, 2-3 years ಜಾಬ್ ಮಾಡಿರ್ತೀರಾ ಇಂಡಿಯಾದಲ್ಲಿ. ಆ್ಯಂಡ್ ಯು ವಾಂಟೆಡ್ ಟು ಪ್ಲ್ಯಾನ್ ಟು ಕಮ್ ಟು ಯು ಎಸ್ 26-25 ಅಂತಲೇ ತೊಗೊಳ್ಳೋಣ. ಸೊ ಆವಾಗ ನೀವು ಯು ಆರ್ ಸೋ ಅಟ್ಯಾಚ್ ಟು ಇಂಡಿಯನ್ ಫ್ರೆಂಡ್ಸ್.
ದ ರಿಯಾಲಿಟಿ ಹೇಳ್ತಾ ಇದ್ದೀನಿ. ಯಾಕಂದರೆ ನನ್ನ ಫ್ರೆಂಡ್ಸ್ ಯಾರ್ಯಾರು ಸ್ವಲ್ಪ ಜನ ಯಾರ್ಯಾರು ಇಂಡಿಯಾದಲ್ಲಿ ವರ್ಕ್ ಮಾಡಿದಾರೋ ಅವ್ರನ್ನ ಕೇಳ್ತಾ ಇದ್ದೆ, ಸೊ ಆರ್ ಯು ಹ್ಯಾಪಿ ಹಿಯರ್ ಅಂತ. ದೇ ಆರ್ ಲೈಕ್ ನೋ, ಐ ವಾಸ್ ಗೆಟಿಂಗ್ ವೆರಿ ಗುಡ್ ಜಾಬ್, ಐ ಮೀನ್ ವೆರಿ ಗುಡ್ ಪೇ ಇನ್ ಇಂಡಿಯಾ, ಯೂಸ್ ಟು ಎಂಜಾಯ್ ಮೋರ್, ತುಂಬ ಎಂಜಾಯ್ ಮಾಡ್ತಾಯಿದ್ದೆ ಇಂಡಿಯಾದಲ್ಲಿ, ಇಲ್ಲಿ ಏನಿಲ್ಲ ಅಂತ ಅವ್ರು ರಿಗ್ರೆಟ್ ಆಗ್ತಾಯಿದ್ದಾರೆ ಈಗ. ಏನಕ್ಕಂದರೆ ಅವ್ರು ಎಂಜಾಯ್ ಮಾಡೋರು, ವೀಕೆಂಡ್ ಹೋಗಿ ಎಲ್ಲನ ಹೋಗೋದಾಗಲಿ, ಆಚೆ ತಿನ್ನೋದಾಗಲಿ, ಬೇಕಂದ್ರೆ ಟಕ್ ಅಂತ ತೊಗೊಳೋದಾಗಲಿ, ದಿಸ್ ಆರ್ ದ ಥಿಂಗ್ಸ್. ಸೊ ಅವ್ರಿಗೆ ಒಂದು ಸ್ವಲ್ಪ 25 years ಆಲ್ರೆಡಿ ಅವ್ರಿಗೆ ಎಲ್ಲ ಲೈಕ್ ಲೈಫ್ ಫೇಸಸ್ ಎಲ್ಲ ಎಂಜಾಯ್ ಮಾಡ್ತಿರ್ತಾರೆ. ಇಲ್ಲಿ ಬಂದು ಕಟ್ ಡೌನ್ ಆದಾಗ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಅಡ್ಜಸ್ಟ್. ಸೊ ಏನು 25 yearsಲ್ಲಿ ನೀವು ಆಲ್ರೆಡಿ ಲೈಫ್ ಸೆಟಲ್ ಮಾಡ್ಕೊಳಕ್ಕೆ ನೋಡ್ತಾ ಇರ್ತಾರೆ, ಇಲ್ಲಿಗೆ ಬಂದಿದ್ದ ತಕ್ಷಣ ಎಲ್ಲ ಕಟ್ ಡೌನ್ ಆಗುತ್ತೆ. 1, 2 years, 3 years ತುಂಬ ಸ್ಟ್ರಗಲ್ ಮಾಡಬೇಕಾಗುತ್ತೆ. ಬಿಕಾಸ್ ನೀವು ಫೈನಾನ್ಷಿಯಲಾಗಿ ತುಂಬ ಹಿಡಿತ ಮಾಡಬೇಕಾಗುತ್ತೆ. ಅದು ಹಿಡಿತ ಮಾಡೋಕ್ಕಾಗಿಲ್ಲ ಅಂದರೆ ತುಂಬ ಲೈಕ್ ಡಿಪ್ರೆಷನ್ಗೆ ಹೋಗ್ಬಿಡ್ತೀರಾ ನೀವು. ಹೂಎವರ್ ವಿಲ್ ಬಿ ಲೈಕ್ ಎಂಜಾಯಿಂಗ್ ಅ ಲಾಟ್ ಇನ್ ಇಂಡಿಯಾ, ಇಲ್ಲಿಗೆ ಬಂದರೆ ಕಟ್ಟಕ್ಕಂಗೆ ಆಗ್ಬಿಡುತ್ತೆ, ಏನು ಇದು ಹಿಂಗಿದೆ ಅಂತ ಅನ್ನಿಸ್ಬಿಡುತ್ತೆ ನಿಮ್ಮ ಬ್ರೈನಿಗೆ. ಸೊ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಅಡ್ಜಸ್ಟ್, ಅಂದರೆ ತುಂಬ ಡಿಫಿಕಲ್ಟ್ ಆಗುತ್ತೆ ಅಡ್ಜಸ್ಟ್ ಆಗೋಕ್ಕೆ. ನನ್ನ ರೂಮ್ಮೇಟೇ ಇದ್ದಾರಲ್ಲ, 25 years. ಸೊ ಅವಳು ಇಂಡಿಯಾದಲ್ಲಿ ತುಂಬ ಎಂಜಾಯ್ ಮಾಡ್ತಾರೆ. ವೀಕೆಂಡ್ಸ್ ಅಂದರೆ ಪಾರ್ಟಿ, ಪಬ್ಬು, ಅದು ಇದು ಹೋಗ್ತಾ ಇಲ್ಲಂತೆ. ಇಲ್ಲಿಗೆ ಬಂದಾಗ ವೀಕೆಂಡ್ಸ್ ಅಲ್ಲ, 1 monthಗೂ ಆಚೆ ಹೋಗ್ತಾ ಇರಲಿಲ್ಲ ನಾವು, ಯಾವಾಗಲೂ ರೇರ್ 2 monthsಗೆ ಒಂದು ಸತಿ. ಅವಳಿಗಂತೂ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ಲು. ಇಲ್ಲಿ ಏನಿಲ್ಲ, ನಾನು ಮೇಕಪ್ ಹಾಕಲ್ಲ, ಎವ್ರಿ ಡೇ ಶಿ ಶುಡ್ ವೇರ್ ಮೇಕಪ್ ಆ್ಯಂಡ್ ಗೋ ಔಟ್. ಅದು ಅವಳ ಲೈಫ್ ಸ್ಟೈಲು. ಐ ಡೋಂಟ್ ಕಮ್ಯಾಂಡ್, ಬಿಕಾಸ್ ನನ್ನ ಲೈಫ್ ಸ್ಟೈಲ್ ಆ ಥರ ಇರಲಿಲ್ಲ. ನಾನು ಮನೇಲೇ ಇರ್ತಾಯಿದ್ದೆ. ಈ ಮೇಕಪ್ ಹಾಕ್ಕೊಂಡಿಲ್ಲ ಅಂದರೂ ಮನೆಯಲ್ಲೇ ಯಾವಾಗಲೂ ಲೈಕ್ ಆಲ್ಮೋಸ್ಟ್ ನನ್ನ ಟೈಮ್ ಎಲ್ಲ ಸ್ಪೆಂಡ್ ಮಾಡಿದ್ದು ಮನೆಯಲ್ಲೇ. ಸೊ ಇಲ್ಲಿಗೆ ಬಂದಾಗಲೂ ನನಗೇನು ಅಷ್ಟೊಂದು ಡಿಫಿಕಲ್ಟ್ ಅನ್ನಿಸ್ಲಿಲ್ಲ. ಓಕೆ, ಅಡ್ಜಸ್ಟ್ ಆಗೋಕ್ಕೂ ನನಗೇನು ಅಷ್ಟೊಂದು ಡಿಫಿಕಲ್ಟ್ ಅನ್ನಿಸ್ಲಿಲ್ಲ. ಸೊ ದಿಸ್ ಈಸ್ ದ ಸಿಚುವೇಶನ್. ಒಬ್ಬೊಬ್ಬರು ಲೈಫ್ ಪಾಯಿಂಟ್ ಆಫ್ ವ್ಯೂ ಡಿಫ್ರೆಂಟ್ ಇರುತ್ತೆ. ಅದೊಂದೇ ಹೇಳ್ತಾ ಇಲ್ಲ, ಲೈಕ್ ಎಂಜಾಯ್ ಮಾಡೋದ್ರಾಗಲಿ. ಸೊ 25 yearsಯಿಂದ ನೀವು 25 yearsಗೆ ಬರ್ತೀರಾ ಅಂದ್ಕೊಳ್ಳಿ. ಸೊ 5 to 6 years ನೀವು ಸೆಟಲ್ ಆಗಬೇಕಂದ್ರೆ ನೀವು 31 ಆಗಿಬಿಟ್ಟಿರ್ತೀರ. ಸೊ 31ಅಲ್ಲಿ ನೀವು ಅವಾಗೊಂದು ಸ್ವಲ್ಪ ಸೆಟಲ್ ಆಗಿರ್ತೀರ. ಅವಾಗೇನೋ ಒಳ್ಳೆ ಜಾಬ್ ಸಿಕ್ಕಿದ್ರೆ ಯು ಕ್ಯಾನ್ ಬೈ ಹೌಸ್, ಕಾರ್, ನಥಿಂಗ್ ವಿಲ್ ಹ್ಯಾಪನ್. ಸೊ ಇನ್ನೂ ಜಾಬ್ ಸ್ಟ್ರಗಲಿಂಗಲ್ಲಿದ್ದರೆ ತುಂಬ ಟೆನ್ಷನ್ ಬಂದ್ಬಿಡುತ್ತೆ. ಏಜ್ ಬೆಳೀತಾ ಇದೆ, ನನಗೆ ಏನು ಇನ್ನು ಸೆಟಲ್ ಆಗಿಲ್ಲ, ಯಾವಾಗ ಮದುವೆ, ಯಾವಾಗ ಮಕ್ಕಳು, ಇದೆಲ್ಲ ಇರುತ್ತೆ. ಸೊ 31 ಆಗಿದ ತಕ್ಷಣ ನಿಮಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಏನು ಮಾಡೋದು, ಲೈಫಲ್ಲಿ ರಿಗ್ರೆಷನ್ ಥರ ಬಂದ್ಬಿಡುತ್ತೆ. ಸೊ ವಾಟ್ ಈಸ್ ಮೈ ಥಿಂಗ್ ಇಸ್ 22-23 ಇಸ್ ಅ ವೆರಿ ಗುಡ್ ಏಜ್ ಟು ಕಮ್ ವೆರ್ ಎವರ್ ಯು ವಾಂಟ್ ಟು ಟ್ರಾವೆಲ್, ಅಂದರೆ ಸೆಟಲ್ ಆಗೋಕ್ಕೆ. ಸೊ ವೆನ್ ಯು ಆರ್ 27-28 ಯು ವಿಲ್ ಆಲ್ಮೋಸ್ಟ್ ಬಿ ಸೆಟಲ್ ದೇರ್ ಆ್ಯಂಡ್ ಒಂದೊಳ್ಳೆ ಓಕೆ ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡೋದು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ. ಸೊ ಆ ಥರ ನಾನು ಹೇಳ್ತಾ ಇರೋದು. ಆ್ಯಂಡ್ ಇಲ್ಲಿ ಈಗಿನ ಪ್ರೆಸೆಂಟ್ ಜಾಬ್ ಮಾರ್ಕೆಟ್ ಇಸ್ ವೆರಿ ವೆರಿ ಬ್ಯಾಡ್. ಏನೋ ಟ್ರಂಪ್ ಬಂದರೆ ಏನೋ ಇಂಪ್ರೂವ್ ಆಗ್ಬೋದೇನೋ. ಸೊ ಹೂ ನೋಸ್ ದ ಫ್ಯೂಚರ್, ವಿ ಕಾಂಟ್ ಪ್ರೆಡಿಕ್ಟ್ ಇಟ್. ಸೊ ವಾಟ್ ವಿಲ್ ಹ್ಯಾಪನ್ ಅಂತ ನಾನು ಏನೂ ಹೇಳೋಕ್ಕಾಗಲ್ಲ. ಬಟ್ ಪ್ರೆಸೆಂಟ್ ಸಿಚುವೇಶನ್ ಜಾಬ್ ಮಾರ್ಕೆಟ್ ಇಸ್ ನಾಟ್ ಗುಡ್. ಯಾಕಂದರೆ ನನ್ನ ಫ್ರೆಂಡೇ ಮಾಸ್ಟರ್ಸ್ ಮುಗಿಸಿ 1 yearಯಿಂದ ಮನೇಲೇ ಇದ್ದಾಳೆ. ಸೊ ಐ ಡೋಂಟ್ ನೋ ವಾಟ್ಸ್ ಗೋಯಿಂಗ್ ಆನ್, ಬಿಕಾಸ್ ನಾವು ರೂಮ್ಮೇಟ್ಸ್ ಆಗಿದ್ರು ಜಾಸ್ತಿ ಅಷ್ಟೊಂದು ಮಾತಾಡಲ್ಲ, ಏನೋ ಹಾಯ್ ಬಾಯ್ ಅಷ್ಟೇ. ಸೊ ಇಟ್ಸ್ ಲೈಕ್ ವೆರಿ ಡಿಫಿಕಲ್ಟ್ ಟು ಗೆಟ್ ಅಡ್ಜಸ್ಟ್ ಟು ರೂಮ್ಮೇಟ್ಸ್ ಆಲ್ಸೋ. ನನಗೆ ಎಸ್ಪೆಷಲಿ ನಾನು ಜಾಸ್ತಿ ಮಿಂಗಲ್ ಆಗಲ್ಲ, ಜಾಸ್ತಿ ಮಾತುಕತೆ ಇಟ್ಕೊಳಲ್ಲ ಯಾರ ಜೊತೆನೂ. ನಾನು ಜಾಸ್ತಿ ಬೇಗ ಮಿಂಗಲ್ ಆಗಲ್ಲ, ನನಗೆ ತುಂಬ ಟೈಮ್ ತೊಗೊಳುತ್ತೆ. ಆ್ಯಂಡ್ ಇಲ್ಲಿ ತುಂಬ ಜನ ದೇ ಆರ್ ವೆರಿ ಮೀನ್, ಪೀಪಲ್ ಆರ್ ವೆರಿ ಮೀನ್. ನಾಟ್ ಅಂದರೆ ಬಿಳಿ ಜನಾಂಗದವರು, ಅಂದರೆ ಇಲ್ಲಿರೋರು ಅಂತ ಬಗ್ಗೆ ಹೇಳ್ತಲ್ಲ, ನಮ್ಮ ಜನನೇ. ನಮ್ಮ ಜನ ಅಂದರೆ ಸೌತ್ ಪಾರ್ಟ್, ಡಿಫ್ರೆಂಟ್ ಪಾರ್ಟ್ ಅವರು. ಸೊ ಐ ಡೋಂಟ್ ವಾಂಟ್ ಟು ಮೆನ್ಷನ್ ದಿ ಸ್ಟೇಟ್ಸ್ ಎವ್ರಿಥಿಂಗ್. ಸೊ ಆ ಪಾರ್ಟ್ ಅವರೆಲ್ಲ ದೇ ಆರ್ ವೆರಿ ಮೀನ್. ನಮಗೇನೆ ಎಷ್ಟು ಮೀನ್ ಬಿಹೇವಿಯರ್ ಮಾಡ್ತಾರೆ ಅಂದರೆ, ಮೀನ್ ಇನ್ ದ ಸೆನ್ಸ್, ಈಗ ನಿಮ್ಗೊಂದು ವಿಷಯ ಗೊತ್ತಿದೆ, ಅದು
ನನಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಅಂದರೆ ಅದು ವಿಚಾರ ಬಗ್ಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಅವ್ರಿಗೆ ಗೊತ್ತಿರೋದನ್ನ ನಮಗೆ ಹೇಳಲ್ಲ. ಏನೋ ರಾಂಗ್ ಇನ್ಫಾರ್ಮೇಷನ್ ಕೊಡೋದಾಗಲಿ, ಒಂದು ಲೈಕ್ ಅವಳಿಗೇನು ಹೇಳೋದು ಆವಾಗ ನಾವು ಯಾವಾಗ ತಿಳ್ಕೊತೀವೋ ಆವಾಗ ಹರ್ಟ್ ಆಗುತ್ತಲ್ವ. ಯು ಕ್ಯಾನ್ಟ್ ಫರ್ಗೆಟ್ ದಟ್. ಏಕೆಂದರೆ ನನ್ನ ಬೆಸ್ಟ್ ಎಕ್ಸಾಂಪಲ್ಸ್ ಮೇಲೆ ಎಕ್ಸಾಂಪಲ್ಸ್ ಇದೆ. ಎಷ್ಟು ಜನ ರೂಮ್ಮೇಟ್ಸ್, ಐ ಮೀನ್ ಇಂಡಿಯನ್ಸ್ ಜೊತೆನೇ ಇರೋದು, ಆದರೆ ಅವ್ರ ಬಿಹೇವಿಯರ್ ನೋಡಿದ್ರೆ ಐ ಬಿಕೇಮ್ ರಫ್. ನಾನು ಎಷ್ಟು ಒಳ್ಳೆಯವಳು ಇರ್ತೀನೋ ಅಷ್ಟು ಈಗ ಎಷ್ಟು ಕೆಟ್ಟೊಳಗಿದ್ದೀನೋ ಎಲ್ಲ ಜನದಿಂದನೇ ಅಂತಲೇ ಹೇಳ್ಬೋದು. ಐ ಬಿಕೇಮ್ ದ್ಯಾಟ್ ಬ್ಯಾಡ್ ಅಂತ. ಐ ಮೀನ್ ಬ್ಯಾಡ್ ಇನ್ ದ ಸೆನ್ಸ್ ಒಳ್ಳೆಯ ಹಾರ್ಟ್ ಇದ್ದಿದ್ದನ್ನ ಕೆಟ್ಟ ಹಾರ್ಟ್ ಮಾಡಿಬಿಡ್ತಾರೆ ಜನನೇ. ಅಂದರೆ ಈಗ ಏನೋ ಒಂದು ಒಳ್ಳೇದು ಮಾಡೋಕ್ಕೋದು ಒಳ್ಳೆ ಹೃದಯದಿಂದ ಮಾಡಬೇಕಂತೆ. ಸೊ ವೆನ್ ಯು ಆರ್ ವಿತ್ ಪ್ಯೂರ್ ಹಾರ್ಟ್ ನೀವು ಮಾಡಿದ್ರೆ ಅದು ಸಕ್ಸಸ್ ಆಗುತ್ತೆ. ಏನೆಲ್ಲ ಏನೋ ಹೇಳ್ಬೇಕೋ ಬೇಡೋ ಅನ್ನಂಗೆ ಮಾಡಿದ್ರೆ ನಮಗೂ ಅದು ರಿಸೀವ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಮೆನಿ ಎಕ್ಸಾಂಪಲ್ಸ್ ಆರ್ ದೇರ್. ಐ ಡೋಂಟ್ ವಾಂಟ್ ಟು ಟೆಲ್ ಆಲ್ ದೋಸ್ ಥಿಂಗ್ಸ್. ರೂಮ್ಮೇಟ್ಸ್ ಜೊತೆ ವೆರಿ ಇಂಟೆಲಿಜೆಂಟ್ ರೂಮ್ಮೇಟ್ಸ್ ಎಲ್ಲ ತುಂಬ ಇಂಟೆಲಿಜೆನ್ಸ್ ಇರ್ತಾರೆ. ನಾವೇ ಡಮ್ ಥರ ಕಾಣಿಸ್ತಾ ಇರ್ತೀವಿ ಅಲ್ಲಿ. ಏನಾನ ನೀವು ಒಂದು ಸ್ವಲ್ಪ ಬುದ್ಧಿ ಉಪಯೋಗಿಸಿಲ್ಲ ಅಂದರೆ ನಿಮ್ಮನ್ನು ಕೋತಿ ಥರ ಉಪಯೋಗಿಸ್ಕೊಂಡ್ಬಿಡ್ತಾರೆ. ಎಲ್ಲದಕ್ಕೂ ಕೋತಿ ಥರ ಉಪಯೋಗಿಸ್ಕೊಂಡ್ಬಿಡ್ತಾರೆ. ಸ್ವಲ್ಪ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡಿದ್ರೆ ಓಕೆ ಅಂತ ದೇ ಆರ್ ಯೂಸಿಂಗ್ ಮೀ ಅಂತ ಗೊತ್ತಾಗುತ್ತೆ. ಯೂಸಿಂಗ್ ಮೀ ಇನ್ ದ ಸೆನ್ಸ್ ಏನೋ ಒಂದು ಕೆಲಸ ಆಗಬೇಕು, ಅವ್ರು ಮಾಡ್ದಂಗೆ ನಿಮ್ಮ ಹತ್ರ ಮಾಡಿಸ್ಬಿಡ್ತಾರೆ. ಸೊ ನೀವಲ್ಲಿ ಬುಗ್ಗಾಗಿರ್ತೀರ. ಇನ್ ದ ಸೆನ್ಸ್ ಅವ್ರು ಮಾಡ್ದಂಗೆ ನೀನು ಅವ್ರ ಅಸಿಸ್ಟೆಂಟ್ ಥರ ಎಲ್ಲ ಕೆಲಸ ಮಾಡಿಸ್ಬಿಡ್ತಾರೆ. ದಿಸ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್. ಆ್ಯಂಡ್ ಯಾರ ಮಾತು ನಂಬೇಡಿ. ಏಕೆಂದರೆ ಇಟ್ಸ್ ಲೈಕ್ ಇದೆಲ್ಲಿಂದನೂ ಎಲ್ಲೋ ಹೋಗ್ತಾ ಇದೆ ಟಾಪಿಕ್ಕು. ಬಿಕಾಸ್ ದಿಸ್ ಈಸ್ ವಾಟ್ ಬರ್ನಿಂಗ್ ಇನ್ ಮೀ. ನೋ ಒನ್ ವಿಲ್ ಹೆಲ್ಪ್ ಯು ಅಂತಲೇ ನಾನು ಹೇಳ್ತೀನಿ. ಆ್ಯಂಡ್ ಇಫ್ ಯು ಆರ್ ರಿಯಲಿ ವಾಂಟ್ ಟು ಕಮ್ ಟು US, ಲೈಕ್ ನಿಮ್ಮ ಡಿಸಿಷನ್ ಕೂತ್ಕೊಳ್ಳಿ ಒಂದು ಹತ್ರ. ಯು ಆರ್ ಹ್ಯಾವಿಂಗ್ ಅ ಗುಡ್ ಜಾಬ್ ಇನ್ ಇಂಡಿಯಾ. ಸೊ ಆ್ಯಂಡ್ ಯು ಡಿಸೈಡ್ ಟು ಕಮ್ ಟು US ಆ್ಯಂಡ್ ಯು ರಿಯಲಿ ಅರ್ಜ್ ದಿಸ್ ಇಸ್ ಯುವರ್ ಡ್ರೀಮ್. ನನ್ನ ಡ್ರೀಮ್ ಒಂದು ಸತಿ ಆದರೂ USA ಹೋಗಿ ಬರಬೇಕು. ದಿಸ್ ಇಸ್ ಮೈ ಡ್ರೀಮ್. ಐ ವಾಂಟ್ ಟು ಅಚೀವ್ ಸಮಥಿಂಗ್ ಇನ್ ಮೈ ಲೈಫ್ ಲೈಕ್ ಕಮ್ಮಿಂಗ್ ಟು US ಅಂತ ತುಂಬ ನಿಮಗೆ ಕಾಡ್ತಾ ಇದ್ದರೆ, ಐ ಮೀನ್ಸ್ ನೀವು ಅದೊಂದು ಡ್ರೀಮ್ ಆಗಿರುತ್ತೆ ಒಬ್ಬೊಬ್ಬರಿಗೆ. ಸೊ ಐ ಡೋಂಟ್ ವಾಂಟ್ ಟು ಕಿಲ್ ದ ಡ್ರೀಮ್ಸ್ ಆ್ಯಂಡ್ ಆಲ್. ಅದು ನಿಜವಾಗ್ಲೂ ಐ ವಾಂಟ್ ಟು ಕಮ್, ಐ ವಿಲ್ ಫೇಸ್ ಆಲ್ ದ ಥಿಂಗ್ಸ್ ಅಂದರೆ ಎಸ್, ಗೋ ಹೆಡ್ ಆ್ಯಂಡ್ ಬಿ ಪ್ರಿಪೇರ್ಡ್. ಕೂತ್ಕೊಳ್ಳಿ, ಇಸ್ ಇಟ್ ವರ್ತ್ ಅಂತ ನೀವು ನಿಮ್ಮ ಜೊತೆ ಮಾತಾಡ್ಕೊಳ್ಳಿ. ಇಸ್ ಲೈಕ್ ದಿಸ್ ಇಸ್ ದ ಸಿಚುವೇಶನ್ ರೈಟ್ ನೌ ಇನ್ US. ಸೊ ಐ ವಿಲ್ ಡೂ ಇಟ್ ವಾಟ್ ಎವರ್ ದಟ್ ಮೇ ಕಮ್. ನಾನು ಮುಂದೆ ಏನೇ ಬಂದರೂ ಕಷ್ಟ ಬಂದರೂ ನಾನು ಎದುರಿಸ್ತೀನಿ. ಐ ವಿಲ್ ನಾಟ್ ಫಾಲ್ ಡೌನ್. ಐ ವಿಲ್ ಡೂ ಇಟ್ ಅಂತ ವಿಲ್ ಪವರಿಂದ ಮಾಡಿದ್ರೆ ಎಸ್ ಯು ಆರ್ ರೆಡಿ ಟು ಕಮ್ ಅಂದರೆ ಬನ್ನಿ, ಮಾಡ್ತೀರಾ. ಇಟ್ಸ್ ಲೈಕ್ ಯು ಶುಡ್ ಬಿ ಪ್ರಿಪೇರ್ಡ್ ಮೆಂಟಲಿ, ಫಿಸಿಕಲಿ. ಮೆಂಟಲಿ ತುಂಬ ಪ್ರಿಪೇರ್ ಆಗಿರಬೇಕು. ಒಬ್ಬೊಬ್ಬರೇ ಇರ್ತೀರಾ, ಯಾರೂ ಹೆಲ್ಪ್ ಮಾಡಲ್ಲ. ನಾನು ಹೇಳ್ತಾ ಇದ್ದೀನಿ. ರಾಂಗ್ ಇನ್ಫಾರ್ಮೇಷನ್ ಕೊಡೋದ್ರಲ್ಲಿ ಎತ್ತಿದ ಕೈ ಎಲ್ಲರೂ. ಇನ್ಫಾರ್ಮೇಷನ್ ಕೊಡದಿದ್ರಲ್ಲಿ ಎತ್ತಿದ ಕೈ ಎಲ್ಲರೂ. ಏನೋ ಗೊತ್ತಿರೋ ಇನ್ಫಾರ್ಮೇಷನ್ನು ಅವ್ರಿಗೆ ಗೊತ್ತಿದೆ ಅಂತ ನಮಗೆ ಗೊತ್ತಾದಾಗ ಅದು ತುಂಬ ಪೇನ್ಫುಲ್ಲು. ಇದೆಲ್ಲ ಚಿಕ್ಕದಾಗೆ ಫ್ರೆಂಡ್ಸಾಗೇ ಇರ್ತಾರೆ. ಆದರೆ ವೆನ್ ಲೈಕ್ ಕಟಪ್ಪ ಆಗಿಬಿಟ್ರೆ ಅವಾಗ ಸಿಕ್ಕಾಬಡೆ ಬೇಜಾರಾಗ್ಬಿಡತ್ತೆ. ಆ ಥರ ನಾನು ಹೇಳ್ತಾ ಇರೋದು. ಸೊ ದಿಸ್ ಆರ್ ದ ಸಿಚುವೇಶನ್. ನನಗೆ ಯಾರೂ ಹೆಲ್ಪ್ ಇಲ್ಲ ಅಂದರೂ ದೇವ್ರು ಹೆಲ್ಪ್ ಮಾಡ್ತಾರೆ ಅಂತ ಸ್ಟ್ರಾಂಗ್ ಆಗಿದ್ದರೆ ಎಸ್ ಯು ಕ್ಯಾನ್ ಡೂ ಇಟ್. ಅಂದರೆ ಯು ಹ್ಯಾವ್ ದ ಕ್ಯಾಪಬಿಲಿಟಿ. ಎಸ್ ಐ ವಿಲ್ ಡೂ ಇಟ್ ದಿಸ್ ಒನ್. ಎಸ್ ಐ ವಿಲ್ ಫೇಸ್ ದಸ್ ಚಾಲೆಂಜಸ್. ಎಸ್ ಐ ಕ್ಯಾನ್ ಟೇಕ್ ದ ಚಾಲೆಂಜಸ್ ಅಂತ ನಿಮಗೆ ನೀವು ಸ್ಟ್ರಾಂಗ್ ಮಾಡ್ಕೊಂಡು ಬರೋಂಗಿದೆ. ಜಸ್ಟ್ ಕಮ್. ಐ ಡೋಂಟ್ ಸೇ ಡೋಂಟ್ ಕಮ್. ನಿಮಗೆ ನೀವು ಸ್ಟ್ರಾಂಗ್ ಆಗಿರಬೇಕು. ಇಫ್ ಐ ಆಮ್ ಅಲೋನ್ ಆಲ್ಸೋ ಐ ವಿಲ್ ಫೇಸ್ ಆಲ್ ದ ಚಾಲೆಂಜಸ್ ಅಂತ. ಕಮ್, ಯು ಕ್ಯಾನ್ ಡೂ ಇಟ್. there's nothing impossible in this world. ಯಾಕೆಂದರೆ ಹ್ಯೂಮನ್ ಬೀಯಿಂಗ್ಸ್ ಎಲ್ಲ ಮಾಡಿದ್ದಾರೆ. ಸೊ ಯು ಕ್ಯಾನ್ ಡೂ ಇಟ್.
ಅಂದರೆ ಒಂದು ಸ್ವಲ್ಪ ಸ್ಯಾಕ್ರಿಫೈಸಸ್ ಮಾಡಲೇಬೇಕು. ಏನೋ ಒಂದು ಲೈಫಲ್ಲಿ ಅಚೀವ್ಮೆಂಟ್ ಮಾಡ್ತೀರಾ ಅಂದರೆ ಸ್ಯಾಕ್ರಿಫೈಸಸ್ ಮಾಡಲೇಬೇಕು. ತುಂಬ ಸ್ಯಾಕ್ರಿಫೈಸಸ್ ಇರುತ್ತೆ ವೆನ್ ಯು ಕಮ್ ಟು ಅದರ್ ಕಂಟ್ರಿ. ದಟ್ ಮೇ ಬಿ ಇನ್ ಫುಡ್ ಮ್ಯಾಟರ್, ಎಲ್ಲದಕ್ಕೂ. ಐ ಕಾಂಟ್ ಗಿವ್ fully clarification. So sacrifices are there. You should sacrifice so many things. ಇನ್ನೇನು ಹೇಳಿ, ಸಂಬಳ ದುಡಿತಾ ಇರ್ತೀರಾ, ಇಂಡಿಯಾದಲ್ಲಿ ಬರ್ತೀರಾ. ಸೊ ಇಫ್ ಯು ಡೋಂಟ್ ಫೈಂಡ್ ಎನಿಥಿಂಗ್ ಟು ಅರ್ನ್ ಸೋರ್ಸ್ ಆಫ್ ಇನ್ಕಮ್, ನೀವು ಅಪ್ಪ ಅಮ್ಮನ ಕೇಳಬೇಕಾಗುತ್ತೆ. ಅದೊಂದು ರಿಗ್ರೆಟ್ ಇರುತ್ತೆ. ಇಷ್ಟು ದಿನ ನಾನು ದುಡಿತಾ ಇದ್ದೆ, ನಾವು ಅಪ್ಪ ಅಮ್ಮಗೆ ಕೊಡ್ತಾಯಿದ್ದೆ, ಈಗ ಸಡನ್ನಾಗಿ ನಾವು ಅಪ್ಪ ಅಮ್ಮನ ಹತ್ರ ಇಸ್ಕೊಬೇಕಂದ್ರೆ ಮನ್ಸು ಒಪ್ಪಲ್ಲ ಯಾರಿಗೇ ಆಗಲಿ. ಅದು ಐ ಡೋಂಟ್ ವಾಂಟ್ ಟು ಟೇಕ್, ಐ ವಾಂಟ್ ಟು ಬಿ ಇಂಡಿಪೆಂಡೆಂಟ್. ಯಾಕಂದರೆ ನೀವು ಇಂಡಿಯಾದಲ್ಲಿ ಇಂಡಿಪೆಂಡೆಂಟ್ ಆಗಿರ್ತೀರಾ. ಸೊ ಇಲ್ಲಿಗೆ ಬಂದಿದ್ದ ತಕ್ಷಣ ನೀವು ಅನ್ಇಂಡಿಪೆಂಡೆಂಟ್ ಆಗ್ತೀರಾ. ಸೊ ಯು ಶುಡ್ ಬಾರೋ ಮನಿ ಫ್ರಮ್ ಯುವರ್ ಪೇರೆಂಟ್ಸ್, ಎವ್ರಿಥಿಂಗ್ ವಿಲ್ ಬಿ ದೇರ್. ರಿಯಾಲಿಟಿದೆ ನಾನು ಹೇಳ್ತಾ ಇರೋದು, ಏನು ಇನ್ನೊಬ್ರನ್ನ ಇಂಪ್ರೆಸ್ ಮಾಡೋಕ್ಕಂತೂ ಅಲ್ಲ. ಸೊ ಇದು ನೀವು ನೆಗೆಟಿವ್ ಆಗಿ ತೊಗೊಳ್ತಿರೋ ಪಾಸಿಟಿವ್ ಆಗಿ ತೊಗೊಳ್ತಿರೋ ಅದನ್ನು ನಿಮ್ಗೆ ಬಿಟ್ಟಿದ್ದು, ಅವ್ರ ಮೆಂಟ್ಯಾಲಿಟಿಗೆ ಬಿಟ್ಟಿದ್ದು. ಇಟ್ಸ್ ಲೈಕ್ ವಾಟ್ ಈಸ್ ಸಿಚುವೇಶನ್ ರೈಟ್ ನಾವು, ನಾನು ಅದನ್ನ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದರೆ ಮಾತ್ರ ಒಂದು 2-3 ವರ್ಷ ತುಂಬ ಸ್ಯಾಕ್ರಿಫೈಸಸ್ ಮಾಡಬೇಕಾಗುತ್ತೆ, ಸ್ಟ್ರಗಲ್ಸ್ ಇರುತ್ತೆ. ಸೊ ಆಮೇಲೆ ಜಾಬ್ ಹುಡ್ಕೋದಿರಲಿ, ಏನೇ ಆಗಲಿ, ಇಟ್ಸ್ ಲೈಕ್ ವೀಕ್ ಆಗಬಾರ್ದು. ನೀವು ಯಾವತ್ತೂ ವೀಕ್ ಆಗಬಾರ್ದು. ಯು ಶುಡ್ ಬಿ ವೆರಿ ಸ್ಟ್ರಾಂಗ್, ಹಾರ್ಟ್ ಸ್ಟ್ರಾಂಗ್ ಆಗಿರಬೇಕು, ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು, ಕುಗ್ಗೋಗಬಾರ್ದು. ಲೈಕ್ ಐ ಕ್ಯಾನ್ ಡೂ ಇಟ್, ದಿಸ್ ಒನ್. ಎಸ್, ವೈ ಕಾಂಟ್ ಐ ಕ್ವೆಶ್ಚನ್ ಯುವರ್ ಸೆಲ್ಫ್, ವೈ ಕಾಂಟ್ ಐ? ಲೈಕ್ ಯಾವಾಗ ಒಂದು ಕಡಲೆಕಾಯಿ ಬೀಜ ಹಾಕಿದ್ರೆ ಅದು 3 ತಿಂಗಳು ಬರುತ್ತೋ, ಸೊ ಅಷ್ಟು ಪೇಷನ್ಸ್ ಇರಬೇಕು ನಮಗೆ. ಸೊ ಐ ವಿಲ್ ಡೂ ಇಟ್ ಒನ್ ಡೇ, ಟು ನಾಟ್ ಟುಡೇ, ಮೇ ಬಿ ಒನ್ ಡೇ. ಯಾರೇ ಬೈದ್ರೂ ನಾನು ಹಿಂದೆ ಮಾತಾಡಬಾರ್ದು. ದಟ್ ಈಸ್ ವಾಟ್ ಯುವರ್. ಸೊ ಎಷ್ಟೊಂದು ಜನ ಬೈಯೋರು ಇರ್ತಾರೆ, ನಗ್ನಾಗ್ತಾ ನಿಮ್ಮಿಂದ ಏನೂ ಹೋಗಲ್ಲ. ಅವರು ತಿರ್ಗಾ ವಾಪಸ್ ಬೈದರೆ ನೀವೇನು ಅಚೀವ್ ಮಾಡಲ್ಲ, ಏನೂ ಮಾಡಲ್ಲ. ಸೊ ಐ ವಿಲ್ ನಾಟ್ ಟಾಕ್ ಬ್ಯಾಕ್ ಟು ದೆಮ್. ಐ ವಿಲ್ ರಿಮೆಂಬರ್ ಒನ್ ಡೇ ಆ್ಯಂಡ್ ಅಚೀವ್. ವೆನ್ ಐ ಅಚೀವ್ ದೇ ವಿಲ್ ರಿಮೆಂಬರ್ ಮೀ, ಅಷ್ಟೇ. ಸೊ ಇಷ್ಟೊಂದು ಜನ ಬೈತಾರೆ ಹಿಂಗೆ ಅಂತ, ಅದನ್ನೆಲ್ಲ ಒಳ್ಳೆ ನಮ್ಮಮ್ಮ ಹೇಳೋರು. ಆನೆ ಹಿಂಗೆ ನಡ್ಕೊಂಡು ಹೋಗ್ತಾಯಿದ್ರೆ, ನಾಯಿ ಬಗ್ಳುತ್ತಾ ಇದ್ದರೆ ಆನೆ ಏನು ತಲೆ ಕೆಡಿಸ್ಕೊಳಲ್ಲ ಅಂತ. ಹಂಗಿರ್ಬೇಕು ನೀವು, ಆನೆ ಥರ ಇರಬೇಕು. ಸೊ ಯಾರೇ ಬೈದರು, ಲೈಕ್ ಏನೋ ಕೆಟ್ಟ ಮಾತಲ್ಲಿ ಬೈದ್ರೂ ಓಕೆ, ಸ್ಮೈಲ್ ಮಾಡಿ ಜಸ್ಟ್ ಲೆಟ್ ಇಟ್ ಗೋ ಅಂತ ನಾನು ಅಷ್ಟೇ ಹೇಳೋದು. ಸೊ if you really want to come, that's your dream, just do it. Or if it is worth to come when you have a very good job, no. ಅಷ್ಟೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್ ಬಾಯ್.